ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ವಯಸ್ಸಾಗಿರೋ ಅಜ್ಜಿ ಬ್ಲೌಸ್ನ ಯಾವ ರೀತಿಯಾಗಿ ಮೆಜರ್ಮೆಂಟ್ ಬ್ಲೌಸ್ ಮೇಲೆ ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಜನ ಏನಪ್ಪ ಇದು ಅಜ್ಜಿದಿರ ಬ್ಲೌಸಲ್ಲಿ ಅದೇ ಕನ್ಫ್ಯೂಷನ್ ಆಗ್ಬಿಟ್ಟಿರ್ತಾರೆ. ಯಾಕಂದರೆ ನಮ್ಮ ಮೆಜರ್ಮೆಂಟ್ ಏನಿರುತ್ತೋ ಅದನ್ನೇ ಅಜ್ಜಿದಿರ ಬ್ಲೌಸ್ಗೂ ಅಪ್ಲೈ ಮಾಡ್ತೀರಾ. ಬಟ್ ಆದರೆ ಆ ಥರ ಅದು ಅವ್ರಿಗೆ ಪರ್ಫೆಕ್ಟ್ ಅನಿಸಲ್ಲ. ತುಂಬ ಕಿರಿಕ್ ಮಾಡ್ತಾ ಇರ್ತಾರೆ ಅಜ್ಜಿದಿರು, ವಯಸ್ಸಾಗಿರೋರು. ಆ ಥರ ಇದೆ ಈ ಥರ ಇದೆ, ನಾವು ಅಳತೆ ಕೊಟ್ಟಿರೋ ಥರ ಇಲ್ಲ, ಹಂಗೆ ಹಿಂಗೆ ಅಂತ. ಏನು ಪ್ರಾಬ್ಲಮ್ ಅಂದರೆ ಅವ್ರಿಗೆ ಶೋಲ್ಡರ್ ಜಾಸ್ತಿ ಇರುತ್ತೆ, ಆರ್ಮೋಲ್ ಲೆಂತ್ ಕಮ್ಮಿ ಇರುತ್ತೆ. ಯಾಕಂದರೆ ಶೋಲ್ಡರು ಅವ್ರಿಗೆ ಬ್ಯಾಕ್ ನೆಕ್ ಡೀಪು ಕಮ್ಮಿ ಇರುತ್ತೆ, ಅದರಿಂದ ಶೋಲ್ಡರು ಜಾಸ್ತಿ ಇರುತ್ತೆ. ಮತ್ತು ಆರ್ಮೋಲ್ ಲೆಂತ್ ಅವ್ರದ್ದು ಆರ್ಮೋಲ್ ರೌಂಡು ಮಾಮೂಲಿ ನಾರ್ಮಲಾಗಿ ಅವ್ರ ಬಾಡಿ ಯಾವ ಥರ ಇರುತ್ತೋ ಅಷ್ಟು ಕಮ್ಮಿಯಾಗಿರುತ್ತೆ. ಆದರೆ ನಾವು ಶೋಲ್ಡರು ಎಷ್ಟು ತೊಗೋತೀವೋ ಆರ್ಮೋಲ್ ಲೆಂತ್ ಅಷ್ಟೇ ತೊಗೋಬಾರ್ದು. ಅಜ್ಜಿದಿಗೆ ನಾನು ತೊಗೊಂಡಿರೋ ಮೆಜರ್ಮೆಂಟ್ ಪ್ರಕಾರ ನೋಡೋಣ ಈ ಬ್ಲೌಸಲ್ಲಿ ಯಾವ ರೀತಿಯಾಗಿದೆ, ಈ ಅಜ್ಜಿ ಬ್ಲೌಸಲ್ಲಿ ಯಾವ ರೀತಿಯಾಗಿ ಮೆಜರ್ಮೆಂಟ್ ಬಂದಿದೆ ಅಂತ ನೋಡೋಣ. ಓಕೆನಾ? ನೋಡಿ, ಇವಾಗ ನಾನು ಈ ಫಿಟ್ಟಿಂಗ್ ಲೈನಿಂದ ಈ ಫಿಟ್ಟಿಂಗ್ ಲೈನ್ವರೆಗೂ ಏನಪ್ಪ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. 19.5 ಇದೆ, ಚೆಸ್ಟ್ ರೌಂಡ್ 19.5 ಇದೆ. ಈಗ ಇಲ್ಲಿ ಏನಪ್ಪ ಈ ಪಾಯಿಂಟ್ ಇದೆಯಲ್ಲ, ಇದು ಉಕ್ಸ್ಪಟ್ಟಿ ಪಾಯಿಂಟು, ಈ ಮೊದಲೇ ಪಾಯಿಂಟಿಂದ ಇಲ್ಲಿವರೆಗೂ ಈ ಫಿಟ್ಟಿಂಗ್ ಲೈನ್ವರೆಗೂ 9.5 ಇದೆ. 9 18 ಒಂದು 19, ಅದು 9 ಒಟ್ಟಿನಲ್ಲಿ 9.75. ಇನ್ನೊಂದು ಸ್ವಲ್ಪ ನೋಡಿ, ಇದು ಕಾಜಾ ಇದು ಇದೆಯಲ್ಲ, ಈ ಕಾಜಾ ಒಳಗಡೆ ಆದಂಗೆ ಹಾಕಿದ್ದಾರೆ. ನೀಟಾಗಿ ಇಲ್ಲಿಗೆ ಹಾಕಿದ್ರೆ 1/4 ಇಂಚ್ ಮೈನಸ್ ಆಗುತ್ತೆ. 9.5 ಎಕ್ಸಾಕ್ಟಾಗಿ ಬರ್ತಾ ಇದೆ. 9.5 9 18 ಒಂದು 19, ಇವ್ರದ್ದು ಇದೆಯೇ ಸುತ್ತಳತೆ 9.5 ಇದೆ. 9 18 ಒಂದು 19, 19 38, 38. ಇವ್ರದ್ದು 4 ಭಾಗ ಮಾಡಿದ್ರೆ 38 ಬರುತ್ತೆ. 9.5 9 18 ಒಂದು 19, 19 38. ನೆಕ್ಸ್ಟು ಫ್ರಂಟ್ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಫ್ರಂಟ್ ವೇಸ್ಟ್ ರೌಂಡು ಬಂದು 16 ಇದೆ. ಫ್ರಂಟ್ ವೇಸ್ಟ್ ರೌಂಡು 16 ಇದೆ. ಫಸ್ಟು ಎಲ್ಲ ಫ್ರಂಟಲ್ಲಿ ಏನೇನು ಬರುತ್ತೆ ಅದನ್ನೆಲ್ಲ ತೊಗೊಬಿಡೋಣ. ಉಕ್ಸ್ಪಟ್ಟಿ, ಇದು ಉಕ್ಸ್ಪಟ್ಟಿ ಇದೆಯಲ್ಲ, ಇದು ಉಕ್ಸ್ಪಟ್ಟಿ ಕ್ರಾಸ್ ಪಟ್ಟಿ, ಇದು ಉಕ್ಸ್ ಸೈಡ್ ಇರೋ ಪಟ್ಟಿ ಎಷ್ಟಿದೆ? 2.25 ಇಂಚ್ ಇದೆ. 2.8 ಉಕ್ಸ್ಪಟ್ಟಿ ಇದೆ. ನೆಕ್ಸ್ಟ್ ಈ ಸೈಡು 2.3 ಇದೆ. ಫಿಟ್ಟಿಂಗ್ ಲೈನು 2.3, ಇದು ಉಕ್ಸ್ಪಟ್ಟಿ 2.8, ಇದು ಫಿಟ್ಟಿಂಗ್ ಲೈನು 2.3. ಉಕ್ಸ್ಪಟ್ಟಿ ಎಷ್ಟಿದೆ? 2.8 ಇದೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಟೇಪ್ ಇಟ್ಟಿದ್ದೀನಿ. 2.8 ಬಂದಿದೆ, ಇದು 2.3 ಬಂದಿದೆ. ನೆಕ್ಸ್ಟು ಫ್ರಂಟ್ ಲೆಂತ್ ಎಷ್ಟಿದೆ ಫಸ್ಟ್ ನೋಡೋಣ. ಇಲ್ಲಿ ಜಾಯಿಂಟ್ ಮಾಡಿದಾರಲ್ಲ, ಶೋಲ್ಡರ್ ಜಾಯಿಂಟ್ ಮಾಡಿರೋ ಥರವಿಂದ ಈ ಏನಪ್ಪ ಕೆಳಗಡೆವರೆಗೂ, ಇಲ್ಲಿ ಕೆಳಗಡೆವರೆಗೂ 14.5 ಇದೆ. ಫ್ರಂಟ್ ಲೆಂತ್ ಇವ್ರದ್ದು 14.5 ಇದೆ. 14.5 ಫ್ರಂಟ್ ಲೆಂತ್ 14.5. ನೆಕ್ಸ್ಟು ಇದು ಉಕ್ಸ್ಪಟ್ಟಿ ಟು ಫ್ರಂಟ್ ನೆಕ್ ಡೀಪು, ಈ ಲೆಂತು, ಈ ಗ್ಯಾಪ್ ಲೆಂತ್ ಇದೆಯಲ್ಲ, ಇದು 7.5 ಇಂಚ್ ಇದೆ. ನೆಕ್ಸ್ಟು ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ಅಂತ ನೋಡೋಣ. ಫ್ರಂಟ್ ನೆಕ್ ಡೀಪು ಕ್ರಾಸಾಗಿ ತೊಗೋತೀನಿ ನಾನು. ಫ್ರಂಟ್ ನೆಕ್ ಡೀಪು 6.75 ಇದೆ. ಫ್ರಂಟ್ ನೆಕ್ ಡೀಪು 6.75. ನೆಕ್ಸ್ಟ್ ಇವಾಗ ಶೋಲ್ಡರ್ ಎಷ್ಟಿದೆ ಅಂತ ತೊಗೊಳ್ಳೋಣ. ಇದು ರೌಂಡ್ ಶೇಪಲ್ಲಿ, ಈ ಥರ ರೌಂಡ್ ಶೇಪಲ್ಲಿ ಬರಬೇಕು. ರೌಂಡ್ ಶೇಪಲ್ಲಿ ಬಂದಿರೋದ್ರ ಇಲ್ಲಿ ಮೇಲ್ಗಡೆ ಹಿಂಗೆ ತೊಗೋಬೇಕು. ಎಷ್ಟು ಬರ್ತದೆ? 10.5 ಬರ್ತಾ ಇದೆ. 10.5 2 ಭಾಗ ಮಾಡಿದ್ರೆ 5.25 ಬರುತ್ತೆ. ನೋಡಿ, ನೀಟಾಗಿ ಈ ಥರ ರೌಂಡ್ ಶೇಪಲ್ಲಿ ಇಟ್ಕೋಬೇಕು. 10.5 ಬರ್ತಾ ಇದೆ. ಇನ್ನು ನೋಡ್ಕೊಳ್ಳಿ, ಇದು ಈ ಆಚೆಗಡೆ ಹಿಂಗೆ ಹೊರಗಡೆ ಸ್ಟಿಚಿಂಗ್ ಲೈನ್ ಇದೆಯಲ್ಲ, ಸ್ಟಿಚಿಂಗ್ ಲೈನಿಂದ ಆಚೆಗಡೆಗೆ 1/2 ಇಂಚು ಇಟ್ಕೋಬೇಕು. ಈ ಕಡೆನೂ 1/2 ಇಂಚ್ ಇಟ್ಕೊಂಡ್ರೆ 10.5 ಬರ್ತಾ ಇದೆ. 10.5 ಅಂದರೆ 5.25, ಶೋಲ್ಡರ್ 5.25 ಇದೆ. 10.5. ನೆಕ್ಸ್ಟ್ ಶೋಲ್ಡರ್ ಪಟ್ಟಿ 3 ಇಂಚಿದೆ. ಶೋಲ್ಡರ್ ಪಟ್ಟಿ 3 ಇಂಚು. ಶೋಲ್ಡರ್ ಪಟ್ಟಿ 3 ಇಂಚ್ ಬರ್ತಾ ಇದೆ. ನೆಕ್ಸ್ಟ್ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ರೌಂಡು 8.5. ಆರ್ಮೋಲ್ ರೌಂಡು 8.5. ಫ್ರಂಟ್ ಎಲ್ಲ ಮುಗೀತು. ನೆಕ್ಸ್ಟ್ ಇವಾಗ ಬ್ಯಾಕ್ ಲೆಂತ್ ಎಷ್ಟಿದೆ ನೋಡೋಣ. ಅಜ್ಜಿದಿರಿಗೆ ಸ್ವಲ್ಪ ಅವ್ರದ್ದು ಚೆಸ್ಟು ಇಳಿ ಬಿದ್ದಿರೋ ಥರ ಆಗುತ್ತೆ, ಅಂದರೆ ಅವ್ರಿಗೆ ಜೋತಾಡೋ ಥರ ಇರುತ್ತೆ ಅವ್ರದ್ದು ಇದೆ. ಆ ಥರ ಇದ್ದಾಗ ಅವ್ರಿಗೆ ಏನು ಗೊತ್ತಾ, ಫ್ರಂಟ್ ಲೆಂತ್ ಸ್ವಲ್ಪ ಜಾಸ್ತಿ ನೀಡಬೇಕು. ಯಾಕೆ ಜಾಸ್ತಿ ನೀಡಬೇಕು ಅಂತಂದರೆ ಅವ್ರದ್ದು ಏನಪ್ಪ ಚೆಸ್ಟು ತುಂಬ ಇಳಿ ಬಿದ್ದಿರುತ್ತೆ. ಅವರು ಒಳಗಡೆ ಇನ್ನರ್ವೇರ್ಸ್ ಏನು ಯೂಸ್ ಮಾಡ್ತಾ ಇರಲ್ಲ. ಆವಾಗ ನಾವು ಬ್ಯಾಕ್ ಲೆಂತ್ ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಫ್ರಂಟ್ ಲೆಂತ್ ಇಟ್ಟಾಗ ಅವ್ರಿಗೆ ಮುಂದೆಗಡೆ ತುಂಡ ಅಂತ ಅನಿಸ್ತಾ ಇರುತ್ತೆ. ಅಜ್ಜಿದಿರ ಬ್ಲೌಸ್ನ ನೋಡಿ ಬೇಕಾದ್ರೆ ಗಮನಿಸಿ, ಅವರು ಸ್ವಲ್ಪ ಮುಂದೆಗಡೆ ಜಾಸ್ತಿನೇ ಉದ್ದ ಇರುತ್ತೆ. ಆ ಥರ ಇಟ್ಟಾಗ ನಮಗೆ ವೇರಿಯೇಷನ್ ಬರುತ್ತಲ್ವ,
ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡಬೇಕಾದ್ರೆ ಅಂತ ಅನ್ಬೋದು. ಇಲ್ಲ 430 ಇದ್ದರೆ ಸರೋಗುತ್ತೆ. ಮತ್ತು ನೋಡಿ ಬ್ಯಾಕ್ ಫ್ರಂಟ್ ಲೆಂತು 14.5 ಇದೆ, ಬ್ಯಾಕ್ ಬ್ಲೌಸ್ ಲೆಂತು 13 ಇಂಚಿದೆ ನೋಡಿ. 13.3 ನೋಡಿ. ಜಾಯಿಂಟ್ ಇಲ್ಲಿದೆ, ಜಾಯಿಂಟ್ ಕರೆಕ್ಟಾಗಿದೆ. ಬೇಕಾದ್ರೆ ಈ ರೀತಿಯಾಗೂ ತೊಗೋಬೋದು ನಾವು ಬ್ಲೌಸ್ ಲೆಂತ್ನ. ಈ ರೀತಿಯಾಗಿಟ್ಟು ಇಲ್ಲಿಂದ ಇಲ್ಲಿಗೆ 13 ಇಂಚು ಬ್ಲೌಸ್ ಲೆಂತು 13 ಇಂಚಿದೆ ಬ್ಯಾಕು. ನೆಕ್ಸ್ಟು ಬ್ಯಾಕ್ ಪಟ್ಟಿ. ಬ್ಯಾಕ್ ಪಟ್ಟಿ ಎಷ್ಟಿದೆ ನೋಡೋಣ. ಬ್ಯಾಕ್ ಪಟ್ಟಿ 6.3, ಬ್ಯಾಕ್ ಪಟ್ಟಿ 6.3. ನೆಕ್ಸ್ಟು ಬ್ಯಾಕ್ ವೇಸ್ಟ್ ರೌಂಡು. ಬ್ಯಾಕ್ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ನೋಡೋಣ. ಬ್ಯಾಕ್ ವೇಸ್ಟ್ ರೌಂಡು 17.3. ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಸ್ಲೀವ್ ಲೆಂತು ಸ್ಲೀವ್ ಲೆಂತ್ 9.5. ಸ್ಲೀವ್ ಲೆಂತ್ ಎಷ್ಟಿದೆ 9.5. ಓಕೆ, ಈಗ ಆರ್ಮೋಲ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಇವ್ರದ್ದು ಶೋಲ್ಡರ್ ಬಂದು 5.25 ಇಂಚಿದೆ, ಆರ್ಮೋಲು ಅಷ್ಟೇ ಇದೆಯಾ ಅಂತ ನೋಡೋಣ. ಇವ್ರದ್ದು ಬ್ಲೌಸ್ ಲೆಂತ್ ಬಂದು 13 ಇಂಚಿದೆ. 13 ಇಂಚು. ಇಲ್ಲಿ ಶೋಲ್ಡರ್ ಎಲ್ಲಿದೆ, ಇಲ್ಲಿದೆ. 13 ಇಂಚು ಬ್ಲೌಸ್ ಲೆಂತು. ಇದು ವೆಲ್ವೆಟ್ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಸ್ಟಿಚಿಂಗ್ ಮಾಡ್ತೀನಿ, ಕಾಣೋದೇ ಕಷ್ಟ. 4.9 ಬರ್ತಾ ಇದೆ ಆರ್ಮೋಲ್ ಲೆಂತು. ಆರ್ಮೋಲ್ ಲೆಂತು 5 ಇಟ್ಕೊಳ್ಳೋಣ. ಆಮೇಲೆ ಆರ್ಮೋಲ್ ರೌಂಡ್ ಏನಾದರೂ ವೇರಿಯೇಷನ್ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೇಕು. ಇವ್ರದ್ದು ಬ್ಯಾಕ್ ಪಟ್ಟಿ ಬಂದು 6.25 ಇಂಚಿದೆ, ಬ್ಲೌಸ್ ಲೆಂತ್ ಬಂದು 13 ಇಂಚಿದೆ. 13 ಇಂಚಲ್ಲಿ 6.25 ಹೋದರೆ 3 ಮತ್ತು 3.25 6.25 ಇಂಚು ಬ್ಯಾಕ್ ನೆಕ್ ಡೀಪ್ ಬರ್ತಾಯಿದೆ. 6.25 ಇಂಚು ಬ್ಯಾಕ್ ನೆಕ್ ಡೀಪ್ ಬರ್ತಾಯಿದೆ. ಸ್ಲೀವ್ ರೌಂಡ್ ಎಷ್ಟಿದೆ ಅಂತ ನೋಡೋಣ. ಸ್ಲೀವ್ ರೌಂಡು ಎರಡು ಒಂದೇ ಸಮ ಇದ್ದರೆ ಓಕೆ. ಸ್ಲೀವ್ ರೌಂಡು 5.5 ಬರ್ತಾಯಿದೆ. ಸ್ಲೀವ್ ರೌಂಡು 5.5. ಸ್ಲೀವ್ ಡೌನಿಂಗು 3 ಇಂಚಿದೆ. 3 ಇಂಚೆ ನಾನು ನಾರ್ಮಲಾಗಿ ಸ್ಲೀವ್ ಡೌನಿಂಗ್ನ 3 ಇಂಚೆ ಇಟ್ಕೋತೀನಿ ನೋಡಿ. ಇವಾಗ 9.5 ಇದೆ. 9.5 ಸ್ಲೀವ್ ಲೆಂತ್ ಇದೆ. 3ನೇ ಇಟ್ಕೊಂಡಿದ್ದಾರೆ, ಇವರು ಕೂಡ 3ನೇ ಇಟ್ಕೊಂಡಿದ್ದಾರೆ ಸ್ಲೀವ್ ಡೌನಿಂಗು. ಬ್ಲೌಸ್ ಲೆಂತ್ ಬೇಕಾದರೆ ಬ್ಯಾಕಿಂದನೂ ಒಂದ್ಸರಿ ಕನ್ಫರ್ಮೇಷನ್ ಮಾಡ್ಕೊಳ್ಳೋಣ. ಯಾಕಂದರೆ ಇವ್ರದ್ದು ಎದೆ ಸುತ್ತಳತೆ 38 ಇರೋದ್ರಿಂದ ಬ್ಲೌಸ್ ಲೆಂತ್ 13 ಬಂದರೆ ಸ್ವಲ್ಪ ಕ್ಲಾರಿಫಿಕೇಷನ್ ನೀಟಾಗಿ ತೊಗೋಬೇಕು ನೋಡಿ. 13 ಇಂಚೆ ಇದೆ ಇವ್ರದ್ದು ಬ್ಲೌಸ್ ಲೆಂತು. ಓಕೆನಾ, ಈಗ ಕಟ್ಟಿಂಗ್ ಮಾಡೋಣ. ಬ್ಯಾಕ್ ನೆಕ್ ಡೀಪ್ ಬೇಕಾದರೆ ಈ ಥರನೂ ತೊಗೋಬೋದು. ಬ್ಯಾಕ್ ನೆಕ್ ಡೀಪ್ನ ಈ ಥರನೂ ತೊಗೋಬೋದು ನೋಡಿ. 8 ಇಂಚ್ ಬರ್ತಾ ಇದೆ. ಈ ಥರ ತಗೊಂಡ್ರೆ 6.25 ಇಂಚ್ ಎಕ್ಸಾಕ್ಟಾಗಿ ಬರುತ್ತೆ ನೋಡಿ. 6.25 ಇಂಚ್ ಎಕ್ಸಾಕ್ಟಾಗಿ ಬರುತ್ತೆ. ಈ ಥರ ತಗೊಂಡ್ರೆ 8 ಇಂಚ್ 7.25 ಇಂಚ್ 1 ಇಂಚ್ ವೇರಿಯೇಷನಲ್ಲಿ ಬರುತ್ತೆ. ಬಟ್ ಓಕೆ ನೋಡಿ. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನೋಡಿ, ಇವಾಗ ಕಟ್ಟಿಂಗ್ ಮಾಡೋಣ. ಬ್ಯಾಕ್ ಬ್ಲೌಸ್ ಲೆಂತ್ ಎಷ್ಟಿದೆ, 13 ಇಂಚಿದೆ. ಬ್ಯಾಕ್ ಬ್ಲೌಸ್ ಲೆಂತ್ 13 ಇಂಚು. 13 + 1 14 ಇಂಚು. ಬ್ಯಾಕ್ ಬ್ಲೌಸ್ ಲೆಂತ್ 13 + 1 14 ಇಂಚು. ಬ್ಯಾಕ್ ಬ್ಲೌಸ್ ಲೆಂತ್ 13 + 1 ಇಂಚ್ 14 ಇಂಚು. ಬ್ಯಾಕ್ ಬ್ಲೌಸ್ ಲೆಂತು ಎಕ್ಸಾಕ್ಟಾಗಿ ಇದೆಯಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ಬರಬೇಕಷ್ಟೇ. ಇಲ್ಲ ಅರ್ಧ ಇಂಚ್ ಸೇರಿಸ್ಕೊಂಡ್ರೆ ಇಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಬರುತ್ತೆ. ಓಕೆ, ಡನ್. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಫಸ್ಟು ಆರ್ಮೋಲ್ ರೌಂಡ್, ಎಕ್ಸಾಕ್ಟ್ ಆರ್ಮೋಲ್ ರೌಂಡ್ನ ಕ್ಲಾರಿಫೈ ಮಾಡ್ಕೋಬೇಕು. ಶೋಲ್ಡರ್ ಬಂದು 5.25 ಇದೆ. 5.25 ಶೋಲ್ಡರು. ಆರ್ಮೋಲ್ ಲೆಂತ್ ಬಂದು 5 ಇದೆ. ಶೋಲ್ಡರ್ ಬಂದು 5.25. ನೆಕ್ಸ್ಟ್ ಆರ್ಮೋಲ್ ಲೆಂತ್ ಬಂದು 5 ಇದೆ. ಡಬಲ್ ಲೈನ್ ಬಂದ್ಬಿಟ್ಟು ಆರ್ಮೋಲ್ ಲೆಂತ್ ಬಂದು 5 ಇದೆ. ಈಗ ಇಲ್ಲಿಂದ ಇಲ್ಲಿಗೆ 1 ಇಂಚ್ ಹಾಕೋಣ. ನೆಕ್ಸ್ಟ್ ಇವ್ರದ್ದು ಎದೆಯ ಸುತ್ತಳತೆ ಬಂದು 9.25 ಇಂಚ್ ಇದೆ. 9.25 ಇಂಚ್ ಎದೆಯ ಸುತ್ತಳತೆ. ಎದೆ ಸುತ್ತಳತೆ 9.25 ಇಂಚ್ ಇದೆ. ಆರ್ಮೋಲ್ ರೌಂಡ್ ಎಷ್ಟು ಬರಬೇಕು ಅಂದರೆ 8.25 ಬರಬೇಕು.
8:30 ಎಕ್ಸಾಕ್ಟಾಗಿ ಬರ್ತಾಯಿದೆ 8:30. ಫ್ರಂಟ್ ಲೆಂತು 14.5 + 2 ಇಂಚ್ 15.5 16.5 14.5 ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಕ್ಲಾರಿಫೈಗೋಸ್ಕರ ಅಷ್ಟೇ ಬರುತ್ತಾ ಅಂತ ಚೆಕ್ ಮಾಡಬೇಕಲ್ಲ ನೀವು. 14.5 14.5 15.5 16.5 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 14.5 15.5 16.5 14.5 15.5 16.5. ನೆಕ್ಸ್ಟು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟು 5 ಇಂಚ್ ಆರ್ಮೋಲ್ ಲೆಂತು, ಶೋಲ್ಡರ್ 5.25 ಇಂಚು, 5 ಇಂಚ್ ಆರ್ಮೋಲ್ ಲೆಂತು. ನೆಕ್ಸ್ಟು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 1 ಇಂಚು. ನೆಕ್ಸ್ಟು 9.5 ಇಲ್ಲಿಂದ ಇಲ್ಲಿಗೆ 3 ಇಂಚು. ನೆಕ್ಸ್ಟ್ ಶೋಲ್ಡರ್ ಪಟ್ಟಿ 3 ಇಂಚಿದೆ. ಅವರು ಒಳಗಡೆ ಸ್ಟಿಚ್ ಮಾಡಿರ್ತಾರೆ, ಕಿನ್ನರಿ ಹಾಕಿರ್ತಾರೆ. 3.25 ಇಂಚ್ ಹಾಕ್ತೀನಿ ನಾನು, ಯಾಕಂದರೆ ಅಜ್ಜಿದಿರಿಗೆಲ್ಲ 3 ಇಂಚ್ ಬರೋಕ್ಕೆ ಚಾನ್ಸ್ ಇಲ್ಲ ಶೋಲ್ಡರ್ ಪಟ್ಟಿ. ಯಾಕಂದರೆ 1/4 ಇಂಚು 3.25 3.25 ಜಾಸ್ತಿ ಇರುತ್ತೆ ಅಜ್ಜಿದಿರಿಗೆ. 3.25 ಇಂಚ್ ಹಾಕ್ತೀನಿ. ಅವ್ರಿಗೆ ನೆಕ್ ಬಿಡ್ತು 1.25 ಇಂಚ್ ಬರುತ್ತೆ. ಓಕೆನಾ. ನೆಕ್ಸ್ಟು ಇವ್ರದ್ದು ಉಕ್ಸ್ ಪಟ್ಟಿ ಎಷ್ಟಿದೆ, ವೇಸ್ಟ್ ರೌಂಡು ಫ್ರಂಟ್ ವೇಸ್ಟ್ ರೌಂಡು 8/16 8 ಇಂಚ್ ಬರುತ್ತೆ. ವೇಸ್ಟ್ ರೌಂಡ್ 2 ಇಂಚು ಇದು ಡಾಟು 2.5 ಇಂಚು ಎಕ್ಸ್ಟ್ರಾ ಮಾರ್ಜಿನು, 2.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾಡೋಣ. ನೆಕ್ಸ್ಟ್ ಉಕ್ಸ್ ಪಟ್ಟಿ ಎಷ್ಟಿದೆ, ಉಕ್ಸ್ ಪಟ್ಟಿ 2.8 ಇದೆ. 2.8 + 1 ಇಂಚು 3.8. 2.5 ಫಿಟ್ಟಿಂಗ್ ಪಟ್ಟಿ ಇದೆ. 2.3 + 1 ಇಂಚು 3.3. ಸ್ಟ್ರೈಟ್ ಲೈನ್ ಹಾಕಿ ಈ ರೀತಿ ತೊಗೋಬೇಕು. ಇದು ಓಕೆ, ಡನ್. ದಿಸ್ ಒನ್ ಈಸ್ ಓಕೆ. 2.3 + 1 ಇಂಚ್ 3.3. ನೆಕ್ಸ್ಟು ಈ ಸೈಡ್ 2 ಇಂಚ್ ಮಾರ್ಕ್ ಮಾಡಬೇಕು. ನೆಕ್ಸ್ಟ್ ಬ್ಯಾಕ್ ವೇಸ್ಟ್ ರೌಂಡು 17.3 ಇದೆ. 17.3 8/8.25 8.25 ಇಂಚು. ಬ್ಯಾಕ್ ವೇಸ್ಟ್ ರೌಂಡ್ 8.25 ಇಂಚು. 3 ಇಂಚು ಡಾಟ್ ಸೈಡ್ 3 ಇಂಚ್ ಎಕ್ಸ್ಟ್ರಾ ಮಾರ್ಜಿನು. ನೆಕ್ಸ್ಟು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡೋಣ. ನೆಕ್ಸ್ಟ್ ಇವ್ರದ್ದು ರೌಂಡ್ ಬ್ಯಾಕ್ ಪಟ್ಟಿ ಎಷ್ಟಿದೆ, ಬ್ಯಾಕ್ ಪಟ್ಟಿ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಬ್ಯಾಕ್ ಪಟ್ಟಿನ ಈ ರೀತಿಯಾಗಿ 1/4 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿಯಾಗಿ ಶೋಲ್ಡರ್ ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಶೋಲ್ಡರ್ ಟು ಶೋಲ್ಡರು ಹಿಂಗೆ ಮ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಆರ್ಮೋಲ್ ಟು ಆರ್ಮೋಲ್ ಹಿಂಗೆ ಮ್ಯಾಚ್ ಮಾಡ್ಕೊಳ್ಳಿ. ಆರ್ಮೋಲ್ ಟು ಆರ್ಮೋಲ್ ಹಿಂಗೆ ಮ್ಯಾಚ್ ಮಾಡ್ಕೋಬೇಕು. ಶೋಲ್ಡರ್ ಟು ಶೋಲ್ಡರ್ ಮ್ಯಾಚ್ ಮಾಡಿಕೊಂಡು ಈ ಥರ ಇಟ್ಕೊಂಡು ಅವ್ರದ್ದು ರೌಂಡ್ ಶೇಪ್ ಏನಿದೆಯೋ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಅವ್ರದ್ದು ರೌಂಡ್ ಶೇಪ್ ಏನಿದೆಯೋ ಅದೇ ಥರ ಮಾರ್ಕ್ ಮಾಡ್ಕೋಬೇಕು. ನೋಡಿ ಅವ್ರ ರೌಂಡ್ ಶೇಪ್ ಈ ಥರ ಇದೆ. ಅವರು ರೌಂಡ್ ಶೇಪ್ ಏನಿದೆಯೋ ಅದೇ ಥರ ಮಾರ್ಕ್ ಮಾಡ್ಕೋಬೇಕು. ಫ್ರಂಟು ಕೂಡ ಅಷ್ಟೇ, ಫ್ರಂಟ್ ಅವ್ರದ್ದು ಶೇಪ್ ಏನಿದೆಯೋ ಅದನ್ನೇ ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಇಲ್ಲಿ 1.5 ಇಂಚ್ ಗ್ಯಾಪ್ ಬರಬೇಕು. ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಂದ ಇಲ್ಲಿಗೆ 1.5 ಇಂಚ್ ಗ್ಯಾಪ್ ಬರಬೇಕು. ನೆಕ್ಸ್ಟ್ ಈ ಥರ ನೆಕ್ ಶೇಪ್ನ ಇಟ್ಕೋಬೇಕು. ನೆಕ್ನ ಇಟ್ಕೊಂಡು ಅವ್ರಿಗೇನು ಶೇಪ್ ಕೊಟ್ಟಿದ್ದಾರೋ ಆ ಶೇಪ್ನ ಈ ಥರ ಕೊಡಬೇಕು. ಅವ್ರೇನು ಶೇಪ್ ಕೊಟ್ಟಿದ್ದಾರೋ ಆ ರೀತಿಯಾಗಿ ಶೇಪ್ ಕೊಟ್ಕೋಬೇಕು. ನೆಕ್ಸ್ಟ್ ಇವಾಗ ಎಲ್ಲ ಕರೆಕ್ಟಾಗಿದೆ. ಮಿಡ್ಗೆ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಮಿಡ್ಗೊಂದು ಮಾರ್ಕ್ ಮಾಡಿಕೊಂಡು ಮಿಡ್ಗೆ ಈ ಥರ ಮಾರ್ಕ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ತೋರಿಸ್ತೀನಿ. ಮಿಡ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಜಾಸ್ತಿ ಬರ್ತಾಯಿದೆ, ಬಟ್ ಓಕೆ.
ಆಮೇಲೆ ಇಲ್ಲಿ ಅರ್ಧ ಇಂಚು ಒಳಗಡೆ ಆದಂಗೆ ಬರುತ್ತಲ್ವ ಸ್ಟಿಚಿಂಗು ಎಲ್ಲ ಸೇರಿ, ಆವಾಗ ಅರ್ಧ ಇಂಚು ಒಳಗಡೆ ಸೇರಿಸ್ಕೊಂಡ್ರೆ ಸರೋಗುತ್ತೆ, ಅದೇನು ಪ್ರಾಬ್ಲಮ್ ಆಗೋಲ್ಲ. ಇದು ಇಲ್ಲಿಗೆ ಮ್ಯಾಚ್ ಮಾಡಿ ನೋಡಿ, ಅರ್ಧ ಇಂಚು ಕರೆಕ್ಟಾಗಿದೆ. ನೆಕ್ಸ್ಟ್ ಇದು ಅಷ್ಟೇ, ಇದು ವೆರಿ ಇಂಪಾರ್ಟೆಂಟು. ಇಲ್ಲಿಂದ ಇಲ್ಲಿಗೆ ಮ್ಯಾಚ್ ಮಾಡಿ ನೋಡಿ, ಎಲ್ಲ ಕರೆಕ್ಟಿದೆ. ಓಕೆ, 13 + 1 14 ಇಂಚು, ಇದು 9.5 5.25 5, ಇದು 9.5. ಓಕೆ, 14.5 + 2 ಇಂಚ್ 16.5. ನೆಕ್ಸ್ಟ್ ಇವಾಗ ಕಟ್ಟಿಂಗು. ಡಾಟ್ಸ್ ಈಸಿಯಾಗಿ ಮಾರ್ಕ್ ಮಾಡೋದನ್ನ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿಯಾಗಿ ತಿರ್ಗಿಸ್ಕೊಳ್ಳಿ. ತಿರ್ಗಿಸ್ಕೊಂಡು ಸ್ಟ್ರೈಟಾಗಿ ಕಟ್ ಮಾಡಿಬಿಡಿ. ಸ್ಟ್ರೈಟಾಗಿ ಈ ಥರ ಕಟ್ ಮಾಡಿ, ಕ್ರಾಸ್ ಪಟ್ಟಿನೂ ಕೂಡ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ಪಟ್ಟಿನೂ ಕಟ್ ಮಾಡಿ. ನೆಕ್ಸ್ಟ್ ಇದು ನೆಕ್ ಶೇಪ್ ಯಾವ ಥರ ಹೋಗಿದೆಯೋ ಆ ಥರ ಕಟ್ ಮಾಡ್ಕೊಳ್ಳಿ. ಯಾಕೆ ನಾನು ನೆಕ್ ಶೇಪ್ನ ಈ ಥರ ಬ್ಲೌಸಲ್ಲಿ ಇರೋ ಥರನೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂದರೆ, ಒಬ್ಬೊಬ್ಬರು ಒಂದೊಂದು ಬ್ರಾಡಲ್ಲಿ ನೆಕ್ಕನ್ನ ಹಾಕೋತಾರೆ. ಆ ಥರ ಹಾಕೊಂಡಾಗ ಅದು ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಅದು ನಾವೊಂದು ಬ್ರಾಡ್ ಕೊಡೋದು, ಅವರು ಡೀಪ್ ಜಾಸ್ತಿ ಆಯಿತು ಅನ್ನೋದು, ಆಮೇಲೆ ಡೀಪ್ ಕಮ್ಮಿ ಆಯಿತು ಮುಂದೆಗಡೆ ಅನ್ನೋದು, ಅದೆಲ್ಲ ಬೇಡ. ಅದಕ್ಕೆ ಸಲೀಸಾಗಿರಲಿ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ. ನೋಡಿ, ಇದನ್ನು ಮ್ಯಾಚ್ ಮಾಡ್ತೀನಿ ಇವಾಗ. ಬ್ಯಾಕ್ನ ಮ್ಯಾಚ್ ಮಾಡಿದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಏನಾರ ಕಮ್ಮಿ ಬಂತು ಅಂದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಒಂದು ಇಂಚ್ ಗ್ಯಾಪ್ ಬರ್ತಾ ಇದೆ. ಆಮೇಲೆ ಫ್ರಂಟಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಬಿಟ್ಟು ಇದನ್ನು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಏನು ಮಾಡೋಣ ಅಂತಂದರೆ, ಫಸ್ಟು ಮಿಡ್ಗೆ ಈ ಥರ ಕೊಡೋಣ. ಶೋಲ್ಡರ್ನ ಮಿಡ್ಗೆ ಈ ಥರ ಶೋಲ್ಡರ್ನ ಕೊಟ್ಟು ಇಲ್ಲಿ ಈ ಥರ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಇಲ್ಲೂ ಅಷ್ಟೇ ಮಿಡ್ಗೆ ಈ ಥರ ಶೋಲ್ಡರ್ನ ಇದು ಪಾಯಿಂಟ್ನ ಇದು ಮಾಡಿ 2 ಡಾಟ್ದು ಮುಗೀತು. 2 ಡಾಟ್ಗೆ ಇವಾಗ ಮಾರ್ಕ್ ಮಾಡೋಣ. 9.5 10.5 11.25 ಇಂಚ್ ಬೆಟರು. ನೆಕ್ಸ್ಟ್ 2 ಇಂಚು ಸಾಕು. 2 ಇಂಚು ಇಲ್ಲಿ 1.25 ಇಂಚು, 1 ಇಂಚೇ ತೊಗೊಳ್ಳೋಣ. 2 ಇಂಚಲ್ಲಿ ಡಾಟ್ ತೊಗೊಳ್ಳೋದು, 2 ಇಂಚ್ ತೊಗೊಳ್ಳೋಣ. ಈ ರೀತಿ ಇಲ್ಲಿಂದ ಇಲ್ಲಿಗೆ 1.5, ಇಲ್ಲಿಂದ ಇಲ್ಲಿಗೆ 3.5. ಅವ್ರು ಏನು ಕೊಟ್ಟಿದ್ದಾರೋ ಅದನ್ನು ಮಾಡಿಬಿಡೋದೇ ಬೆಟರು. ಸುಮ್ಮನೆ ನಾವೇನು ಚೇಂಜಸ್ ಮಾಡೋದು ಬೇಡ. ಅವ್ರಿಗೆ ಚೇಂಜಸ್ ಮಾಡೋದಕ್ಕೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಇದೇ ಥರನೇ ಚೇಂಜಸ್ ಮಾಡಿದ್ದಾರೆ ಅಂತ. ನೋಡಿ, ಇಲ್ಲಿ ಈ ಥರ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟು ಕ್ಲೋಸ್ ಆಯಿತು. ನೆಕ್ಸ್ಟ್ ಕ್ರಾಸ್ ಪಟ್ಟಿನ ಇದ್ರ ಮೇಲೆ ಇಟ್ಟು ಇಲ್ಲಿ ಡಾಟ್ ಹಿಡ್ಕೊಂಡು ಇಲ್ಲಿ ಇಟ್ಟು ನೋಡೋಣ ಎಕ್ಸಾಕ್ಟಾಗಿ ಬರುತ್ತಾ ಏನು ಅಂತ. ಬರ್ತಾ ಇದೆ, ಇದೇ ಸಾಕು. ನೋಡಿ, ಇವಾಗ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಕಟ್ ಮಾಡೋಣ. ನೆಕ್ಸ್ಟ್ ಇಲ್ಲೂ ಅಷ್ಟೇ ಈ ರೀತಿಯಾಗಿ ಕಟ್ ಮಾಡುವ. ನೆಕ್ಸ್ಟ್ ಇದಾಯಿತು ಸ್ಲೀವ್. ಈಗ ಸ್ಲೀವ್ ಕಟ್ ಮಾಡೋಣ. 4 ಫೋಲ್ಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಹಾಕೋಣ. ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇದಿದೆಯಲ್ಲ ಇದು ತೋಳಿಡೋಣ. ತೋಳನ್ನ ಈ ಥರ ಇಟ್ಟು ಇಲ್ಲಿ ಮಾರ್ಕ್ ಮಾಡಬೇಕು. ತೋಳನ್ನ ಈ ಥರ ಇಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಎಷ್ಟಿದೆ ಇವಾಗ? ಸ್ಲೀವ್ ಲೆಂತ್ 9.5 ಅಂದಿತ್ತು. ಇದೆಷ್ಟು ಬರ್ತಾ ಇದೆ ಇಲ್ಲಿ? 9.8 ಬರ್ತಾ ಇದೆ. ಪ್ಲಸ್ 1 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ.
+1 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ 3 ಇಂಚ್ ಸ್ಲೀವ್ ಡೌನ್ ಇಲ್ಲೂ ಅಷ್ಟೇ 3 ಇಂಚ್ ಸ್ಲೀವ್ ಡೌನ್ ಇಲ್ಲೂ 3 ಇಂಚ್ ಸ್ಲೀವ್ ಡೌನ್ ಇಲ್ಲೂ. ಆರ್ಮೋಲ್ ರೌಂಡ್ 8.5 ಇದೆ. 8.5 ಇಂಚ್ ಆರ್ಮೋಲ್ ರೌಂಡು ಮಿಡ್ಗೆ ಈ ಥರ ಟೇಪ್ ಇಟ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕೋಣ. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಶೇಪ್ ತೆಗಿಬೇಕು. ನೆಕ್ಸ್ಟ್ ಸ್ಲೀವ್ ರೌಂಡ್ 5.5 ಇದೆ. 5.5 ಸ್ಲೀವ್ ರೌಂಡು 2 ಇಂಚು ಎಕ್ಸ್ಟ್ರಾ ಮಾರ್ಜಿನು ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಅಷ್ಟೇ ಈ ಥರ ಶೇಪ್ ತೆಗಿಯೋಣ. ಇಲ್ಲಿ ಅಷ್ಟೇ ಫ್ರಂಟ್ ಶೇಪು. ಫ್ರಂಟ್ ಶೇಪ್ ತೆಗೆದು ಇಲ್ಲೊಂದು ಕಟ್ಸ್ಕೊಡೋಣ. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಇದು ಬೇಕು ಬಟ್ಟೆ, ಈ ಥರ ಕ್ರಾಸ್ ಮಾರ್ಕ್ ಹಾಕೋಣ. ನೋಡಿ ಫ್ರಂಟು ಬ್ಯಾಕೆಲ್ಲ ಕಟಿಂಗ್ ಆಯಿತು. ನೋಡಿ ಇವಾಗ ಮೇನ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ತಾಯಿದ್ದೀನಿ. ಎರಡೂ ಕಡೆ ಬಾರ್ಡರ್ ಒಂದೇ ಸೈಜ್ ಇದೆ. ಇದನ್ನು ತೋಳಿಗೆ ಕಟ್ ಮಾಡ್ತೀನಿ. ಈ ರೀತಿ ತೋಳು ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಈ ರೀತಿಯಾಗಿ ಇದನ್ನ ಕಟ್ ಮಾಡ್ತಾಯಿದ್ದೀನಿ ಸೈಡಲ್ಲಿ. ನೆಕ್ಸ್ಟ್ ಬ್ಯಾಕ್ನ ಕಟ್ ಮಾಡ್ತೀನಿ. ಬ್ಯಾಕ್ನ ಈ ರೀತಿಯಾಗಿಟ್ಟು ಇದ್ರ ಮೇಲೆ ಬ್ಯಾಕ್ನ ಕಟ್ ಮಾಡ್ತೀನಿ. ನೆಕ್ಸ್ಟ್ ಈ ಸೈಡು ಫ್ರಂಟು. ನೆಕ್ಸ್ಟ್ ಈ ಸೈಡು ಫ್ರಂಟು. ನೆಕ್ಸ್ಟ್ ಈ ಥರ ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈ ಸೈಡು ನೆಕ್ಸ್ಟ್ ಕ್ರಾಸ್ ಪಟ್ಟಿ ಇಡೋಣ. ನೋಡಿ ಇದೆಲ್ಲ ಬೇಕಾಗುತ್ತೆ, ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಬೇಕು. ನೋಡಿ ಈ ರೀತಿಯಾಗಿ ಅಷ್ಟೇ ನೀವು ಅಜ್ಜಿದಿರ ಬ್ಲೌಸ್ನ ಕಟ್ ಮಾಡಿ. ಆದರೆ ಅಜ್ಜಿದಿರ ಕೈಗೆ ಸಿಗಾಕೊಂಡ್ರಂತೂ ನಿಜ ಹೇಳ್ತೀನಿ ಸ್ವಲ್ಪ ಪ್ರಾಬ್ಲಮೇ ಆಗುತ್ತೆ. ಯಾಕಂದರೆ ಅವರು ಸ್ವಲ್ಪ ಕಿರಿಕ್ ಜಾಸ್ತಿ ಇರ್ತಾರೆ. ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡಿ. ಪ್ರತಿಯೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಲೈಟಾಗಿರೋ ಕಲರ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಅರ್ಜೆಂಟ್ ಬೇರೆ ಬಟ್ಟೆ ಬೇರೆ ಕೊಡಬೇಕು. ಬಟ್ ಓಕೆ, ಅವ್ರಿಗೆ ಸ್ವಲ್ಪ ನೆನ್ನೆ ತಾನೇ ಕೊಟ್ಟರು, ಇವತ್ತು ಕೊಡಿ ಅಂತ ಹೇಳಿದ್ದಾರೆ. ಬಟ್ ನೀವು ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಡಾರ್ಕ್ ಕಲರ್ ಕಟ್ ಮಾಡಿ. ಇದು ಹಳ್ಳಿ ಬೇರೆ ಆಗಿರೋದ್ರಿಂದ ನಾವು ಲೈನಿಂಗ್ ಬಟ್ಟೆ ತರಕ್ಕೆ ಬೇರೆ ದೂರ ಹೋಗಬೇಕು. ಆ ಪ್ರಾಬ್ಲಮಿಂದ ಸ್ವಲ್ಪ ನಾನು ಬೇಗ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಕಟ್ ಮಾಡಿದ ಅರ್ಧದಲ್ಲಿ ಅಜ್ಜಿ ಬ್ಲೌಸ್ ಯಾವುದೇ ಥರದ ಪ್ರಾಬ್ಲಮ್ ಬರೋಲ್ಲ. ಸ್ಟಿಚಿಂಗ್ ಆಲ್ಮೋಸ್ಟ್ ಸೇಮ್ ಬ್ಲೌಸ್, ಎಲ್ಲ ಬ್ಲೌಸ್ದು ಸೇಮೇ ಇರುತ್ತೆ. ಅದೇ ಥರ ಸ್ಟಿಚಿಂಗ್ ಕೂಡ ಸೇಮ್ ಮಾಡಿಕೊಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ.